ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡಿಯಾಲಜಿ. ಇವತ್ತಿನ ವಿಡಿಯೋ ಲಾಸ್ಟ್ ವಿಡಿಯೋದ ನೆಕ್ಸ್ಟ್ ಪಾರ್ಟ್ ಆಗಿರುತ್ತೆ. ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಕನ್ನಡ ಕ್ವೆಶನ್ ಪೇಪರ್ನ ಡಿಸ್ಕಸ್ ಮಾಡಿದ್ವಿ. ಈ ಸರ್ತಿ ನೆಕ್ಸ್ಟ್ ಸೆಕ್ಷನ್ ಅಂದರೆ ಇಂಗ್ಲೀಷ್ನ ಒಂದು ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ದಟ್ ಈಸ್ ಮೊರಾರ್ಜಿ ಕ್ವೆಶನ್ ಪೇಪರ್ ಆಫ್ 2024. ಸೊ ಲೆಟ್ ಸ್ಟಾರ್ಟ್. ದ ಕಾಂಟ್ರಾಕ್ಟೆಡ್ ಫಾರ್ಮ್ ಆಫ್ ಕುಡ್ ನಾಟ್ ಈಸ್ ಆಪ್ಷನ್ ಎ ಕುಡಂಟ್, ಆಪ್ಷನ್ ಬಿ ಕಾಂಟ್, ಆಪ್ಷನ್ ಸಿ ಕುಡ್, ಡಿ ಕುಡ್ ನಾಟ್. ಕಾಂಟ್ರಾಕ್ಟೆಡ್ ಫಾರ್ಮ್ ಅಂದರೆ ಶಾರ್ಟ್ ಫಾರ್ಮ್ ಆಗಿರುತ್ತೆ. ಸೊ ಕುಡ್ ನಾಟ್ನ ಒಂದು ಶಾರ್ಟ್ ಫಾರ್ಮ್ ಯಾವುದಾಗುತ್ತೆ ಅಂದರೆ ಕರೆಕ್ಟ್ ಕುಡಂಟ್ ಅಂತ ಆಗುತ್ತೆ. ಇಲ್ಲಿ ಆಪ್ಷನ್ ಎ ಅಲ್ಲ ಐತಲ್ಲ, ಇದು ಆಪ್ಷನ್ ಎ ರೈಟ್ ಆನ್ಸರ್. ಕುಡಂಟ್ ಎನ್ ಆದಮೇಲೆ ಕರೆಕ್ಟ್ ಅಪಾಸ್ಟ್ರಾಫ್ ಇರುತ್ತೆ. ಕುಡಂಟ್ ಅಂತ ಬರುತ್ತೆ. ಶುಡ್ ನಾಟ್ಗೆ ಶುಡಂಟ್, ವುಡ್ ನಾಟ್ಗೆ ವುಡಂಟ್, ಈ ಥರ ಬರುತ್ತೆ. ಕೆನಾಟ್ಗೆ ಕಾಂಟ್, ಹಿಂಗೆ ಬಂದಾಗ ಸೊ ಈ ಒಂದು ಇದು ಕುಡ್ ನಾಟ್ ಇದು ರಾಂಗ್ ಆಗುತ್ತೆ. ಇದು ಕಾಂಟ್ ಅಂತ ಆಗುತ್ತೆ. ಸೊ ದಿಸ್ ಈಸ್ ಆಲ್ಸೋ ರಾಂಗ್. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಕುಡೆಂಟ್. ರಾಮು ಈಸ್ ವೆರಿ ಜನರಸ್ ಡ್ಯಾಶ್ ಹಿ ಈಸ್ ಪುವರ್. ಆಪ್ಷನ್ ಎ ಬಟ್, ಬಿ ಆಸ್, ಸಿ ದೋ, ಡಿ ವೆನ್. ರಾಮು ಈಸ್ ವೆರಿ ಜನರಸ್, ಅವನು ತುಂಬ ಕರುಣೆಮಯ ಇದ್ದಾನೆ. ಬಟ್ ಡ್ಯಾಶ್ ಹಿ ಈಸ್ ಪುವರ್ ಅಂತ ಇದೆ. ಅದು ಕರೆಕ್ಟ್ ಫಾರ್ಮ್ ಯಾವುದು? ದೋ ಹೀ ಈಸ್ ಪುವರ್ ಅಂದರೆ ಅವನು ಬಡವ ಆಗಿದ್ದರೂ ಕೂಡ ಅವನು ಹೀ ಈಸ್ ವೆರಿ ಜನರಸ್ ಅಂತ ಅರ್ಥ. ಬಡವ ಆಗಿದ್ದರೂ ಕೂಡ. ಬಟ್ ಅಂದರೆ ಅವನು ಬಡವ, ಅವನು ಜನರಸ್ ಇದ್ದಾನೆ ಆದರೆ ಅವನು ಬಡವ. ಸೊ ಅದು ಕರೆಕ್ಟ್ ಮೀನಿಂಗ್ ಕೊಡಲ್ಲ. ಸೊ ಕರೆಕ್ಟ್ ಆನ್ಸರ್ ಯಾವುದಂದರೆ ದೋ ಹೀ ಈಸ್ ಪುವರ್. 23rd question. Fill in the blanks with the correct verb form of the word given in the brackets. ಕರೆಕ್ಟ್ ವರ್ಬ್ ಅನ್ನೋದು ಕೊಟ್ಟಿದ್ದಾರೆ ಅವರಲ್ಲಿ ಬ್ರ್ಯಾಕೆಟಲ್ಲಿ. ಅದ್ರ ಕರೆಕ್ಟ್ ವರ್ಬ್ ಫಾರ್ಮ್ನ ನಾವು ಫಿಲ್ ಮಾಡಬೇಕು. ಡಾಕ್ಟರ್ ಅಬ್ದುಲ್ ಕಲಾಂ ಡ್ಯಾಶ್ ಹಾರ್ಡ್ ಆ್ಯಸ್ ಎ ಸ್ಟೂಡೆಂಟ್. ವರ್ಕ್ ಅನ್ನೋದು ವರ್ಬ್ ಕೊಟ್ಟಿದ್ದಾರೆ. ಆ ವರ್ಬ್ನ ಯಾವ ಫಾರ್ಮ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ಎ ವರ್ಕ್, ಬಿ ವರ್ಕ್ಡ್, ಸಿ ವರ್ಕಿಂಗ್, ಡಿ ವಿಲ್ ವರ್ಕ್. ಅಬ್ದುಲ್ ಕಲಾಂ ಏನಾಗಿ ಬರ್ಬೋದು ಕರೆಕ್ಟ್ ವರ್ಬ್ ಫಾರ್ಮಿಲ್ಲಿ? ಸೊ ರೈಟ್ ಫಾರ್ಮ್ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ವರ್ಕ್ಡ್. ಡಾಕ್ಟರ್ ಅಬ್ದುಲ್ ಕಲಾಂ ವರ್ಕ್ಡ್ ಹಾರ್ಡ್ ಆ್ಯಸ್ ಎ ಸ್ಟೂಡೆಂಟ್. ಅವರು ವಿದ್ಯಾರ್ಥಿಯಾಗಿ ತುಂಬ ಶ್ರಮದಿಂದ ಕೆಲಸ ಮಾಡಿದ್ದಾರೆ ಅಂತ ಬರುತ್ತೆ. 24th question. Righteousness adds beauty to one's character. ಚೂಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ದ ಗಿವನ್ ಸ್ಟೇಟ್ಮೆಂಟ್. ಇಲ್ಲೊಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರೆ ಅದ್ರ ಏನು ಮೀನಿಂಗ್, ಅದರ ಎಕ್ಸ್ಪ್ಲನೇಷನ್ನ ಯಾವುದು ಕರೆಕ್ಟು 4 ಆಪ್ಷನಲ್ಲಿ ಅಂತ ನೋಡಿರಿ. ಎ ಬ್ಯೂಟಿ ಬಿಲ್ಡ್ಸ್ ಕ್ಯಾರೆಕ್ಟರ್, ಬಿ ಕ್ಯಾರೆಕ್ಟರ್ ಡಿಸ್ಟ್ರಾಯ್ಸ್ ಬ್ಯೂಟಿ, ಸಿ ರೈಟಿಯಸ್ನೆಸ್ ಸ್ಪಾಯ್ಲ್ಸ್ ಕ್ಯಾರೆಕ್ಟರ್, ಡಿ ರೈಟಿಯಸ್ನೆಸ್ ಬಿಲ್ಡ್ಸ್ ಬ್ಯೂಟಿಫುಲ್ ಕ್ಯಾರೆಕ್ಟರ್. ಇಲ್ಲಿದು ಆ್ಯಡ್ಸ್ ಬ್ಯೂಟಿ, ಒಬ್ಬರ ಕ್ಯಾರೆಕ್ಟರ್ಗೆ ಅದು ರೈಟಿಯಸ್ನೆಸ್ ಒಂದು ಬ್ಯೂಟಿನ ಆ್ಯಡ್ ಮಾಡುತ್ತೆ, ಸೇರಿಸುತ್ತೆ ಅಂತ ಕೊಟ್ಟಾಗ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ ರೈಟಿಯಸ್ನೆಸ್ ಬಿಲ್ಡ್ಸ್ ಬ್ಯೂಟಿಫುಲ್ ಕ್ಯಾರೆಕ್ಟರ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್. ದ ಮೋಸ್ಟ್ ರೈಮಿಂಗ್ ವರ್ಡ್ ಫಾರ್ ಡ್ರಿಲ್ ಈಸ್. ಡ್ರಿಲ್ಲಿಗೆ ಪ್ರಾಸಪದ ರೈಮಿಂಗ್ ವರ್ಡ್ ಯಾವುದು ಬರುತ್ತೆ ಇಷ್ಟರಲ್ಲಿ? ಎ ಮಿಲ್, ಬಿ ಗ್ರಿಲ್, ಸಿ ಬಿಲ್, ಡಿ ಸ್ಕಿಲ್. ಇದರಲ್ಲಿ ಯಾವುದು ರೈಮಿಂಗ್ ವರ್ಡ್, ಕರೆಕ್ಟ್ ರೈಮಿಂಗ್ ವರ್ಡ್ ಬರೋದು ಡ್ರಿಲ್ಗೆ ಅಂದರೆ ಆಪ್ಷನ್ ಬಿ ಗ್ರಿಲ್. ಈ ಮೂರು ಅದ್ರದ್ದು ರೈಮಿಂಗ್ ವರ್ಡ್ ಆಗಿರುತ್ತೆ. ಅದು ಮಿಲ್, ಬಿಲ್, ಸ್ಕಿಲ್ ಅದು ರೈಮಿಂಗ್ ವರ್ಡ್ ಬೇರೆ, ಬಟ್ ಡ್ರಿಲ್ ಗ್ರಿಲ್. ಓಕೆ, ನೆಕ್ಸ್ಟ್ ಕ್ವೆಶನ್. ಕೈಂಡ್, ಮರ್ಸಿಫುಲ್, ಹೇಟ್ಫುಲ್, ಪಿಟಿಫುಲ್. ಐಡೆಂಟಿಫೈ ದ ಆಡ್ ಒನ್ ಔಟ್. ಅಂದರೆ ಈ 4ರಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು? ಸೇರದ. ಎ ಮರ್ಸಿಫುಲ್, ಬಿ ಪಿಟಿಫುಲ್, ಸಿ ಕೈಂಡ್, ಡಿ ಹೇಟ್ಫುಲ್. ಇವು 4ರಲ್ಲಿ ಯಾವುದು ಗುಂಪಿಗೆ ಸೇರಿದ ಪದ ಅಂದರೆ ಆಪ್ಷನ್ ಡಿ ಹೇಟ್ಫುಲ್. ಓಕೆ, ಯಾಕಂದರೆ ಇವೆಲ್ಲ ಒಂದು ಮೀನಿಂಗ್ ಕೊಟ್ಟರೆ ಡಿ ಅನ್ನೋದು ದ್ವೇಷ ಆ ಥರ. ಇವು ಇನ್ನು ಉಳ್ಕಿದ್ವೆ ಎ ಬಿ ಸಿ ಇವೆಲ್ಲ ಒಂದು ಕರುಣೆಗೆ ಸಂಬಂಧಪಟ್ಟಂಥ ಮೀನಿಂಗ್ ಕೊಟ್ಟರೆ, ಡಿ ಒಂದು ದ್ವೇಷಕ್ಕೆ ಸಂಬಂಧಪಟ್ಟಂಥದ್ದು. ಸೊ ಇದು ಅದರ ಒಂದು ಗುಂಪಿಗೆ ಸೇರಿದ ಪದ ಆಗಿದೆ. 27th question. ದ ಓಲ್ಡ್ ಮ್ಯಾನ್ ವಾಕ್ಸ್ ವೆರಿ ಸ್ಲೋಲಿ. ದ ಅಂಡರ್ಲೈನ್ ವರ್ಡ್ ಈಸ್ ಎ ಆರ್ ಆ್ಯನ್. ಇದೇನಾಗಿರುತ್ತೆ? ಆಪ್ಷನ್ ಎ. ಯಾವುದು ಅಂಡರ್ಲೈನ್ ವರ್ಡ್? ಸ್ಲೋಲಿ ಅಲ್ವಾ? ಇದೇನಾಗಿದೆ ಅಂತ ನೋಡೋಣ. ಆಪ್ಷನ್ ಎ ಅಡ್ವರ್ಬ್, ಬಿ ಅಡ್ಜೆಕ್ಟಿವ್, ಸಿ ವರ್ಬ್, ಡಿ ನೌನ್.
ಸೊ ಇಲ್ಲಿ ಸ್ಲೋಲಿ ಅನ್ನೋದು ಅವನು ಹೇಗೆ ನಡೀತಿದ್ದಾನೆ, ವಾಕ್ಸ್ ವೆರಿ ಸ್ಲೋಲಿ ಅಂತ ತೋರಿಸಿದ್ದಾರೆ. ವಾಕ್ ಅನ್ನೋದು ವರ್ಬ್, ಕ್ರಿಯೆ ಆಗಿದ್ದರೆ ಇಲ್ಲಿ ಆ ಕ್ರಿಯೆ ಯಾವ ರೀತಿ ಆಗ್ತಿದೆ, ಸ್ಲೋಲಿ ಅಲ್ವಾ. ಸೊ ದಟ್ ವರ್ಬ್ನ ಎಕ್ಸ್ಪ್ಲೇನ್ ಮಾಡೋಂಥದ್ದಕ್ಕೆ ಯಾವುದಾಗುತ್ತೆ, ಅಡ್ವರ್ಬ್ ಆಗುತ್ತೆ. ಸೊ ಇದು ಸ್ಲೋಲಿ ಅನ್ನೋದು ಅಡ್ವರ್ಬ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ನೌನ್ ಅನ್ನೋದು ಕೂಡ ಏನು, ನೌನ್ ಅನ್ನೋದೇನು ಒಂದು ಪರ್ಸನ್ ಅಥವಾ ವಸ್ತುವಿಂದು, ಸ್ಥಳದ, ಒಂದು ವ್ಯಕ್ತಿಯ ಒಂದು ಹೆಸರು ಆಗುತ್ತೆ, ಅಥವಾ ಥಿಂಗ್ಸ್, ಯಾವುದೋ ಒಂದು ಪ್ರಾಣಿದು ಎದ್ರದ್ದು ಒಂದು ಹೆಸರು ಆಗಿರುತ್ತೆ. ಸೊ ಇಲ್ಲಿ ವರ್ಬ್ ಅನ್ನೋದು ಕ್ರಿಯೆ ತೋರಿಸಿದ್ರೆ, ಅಡ್ವರ್ಬ್ ಅನ್ನೋದು ಕ್ರಿಯೆ ಯಾವ ರೀತಿ ಆಗ್ತಾ ಇರೋದು ಅನ್ನೋದು ಅಡ್ವರ್ಬನ್ನು ಅಡ್ವರ್ಬ್ ಎಕ್ಸ್ಪ್ಲೇನ್ ಮಾಡೋದು. ನೆಕ್ಸ್ಟ್ ಕ್ವೆಶನ್. YBATEU rearrange the above set of letters to get a meaningful word. ಇವೆಲ್ಲ ವರ್ಡ್ ಲೆಟರ್ಸ್ ಏನಾಗಿದೆ ಉಲ್ಟಾಪಟ್ಟ ಜಂಬಲ್ಡ್ ಆಗಿದ್ದಾವೆ. ಒಂದು ಸರಿ ಮಾಡಿ ನಾವೇನು ಮಾಡಬೇಕು, ಒಂದು ಕರೆಕ್ಟ್ ಮೀನಿಂಗ್ಫುಲ್ ವರ್ಡ್ನ ತರಬೇಕು. ಯಾವುದಿರ್ಬೋದು ಅಂದಾಗ ಆಪ್ಷನ್ ಸಿ ಬ್ಯೂಟಿ. ಬ್ಯೂಟಿ ಸ್ಪೆಲ್ಲಿಂಗ್ ನೋಡಿ ಕರೆಕ್ಟಾಗಿ ನೋಡ್ಕೋಬೇಕು ಇಲ್ಲೆಲ್ಲ, ಮತ್ತು ನೀವು ಮಿಸ್ಟೇಕ್ ಮಾಡಬಾರ್ದು. BEAUTY ಬ್ಯೂಟಿ. ನೆಕ್ಸ್ಟ್ ಕ್ವೆಶನ್, 29th ಕ್ವೆಶನ್. ದ ಅಪೋಸಿಟ್ ಆಫ್ ಲವ್ ಈಸ್. ಪ್ರೀತಿಯ ಒಂದು ವಿರುದ್ಧ ಪದ ಯಾವುದು? ಆಪ್ಷನ್ ಎ ಅಡೋರ್, ಬಿ ವರ್ಷಿಪ್, ಸಿ ಹೇಟ್, ಡಿ ಡಿಲೈಟ್. ಆಪ್ಷನ್ ಸಿ ಹೇಟ್. ಹೇಟನ್ನು ದ್ವೇಷ ಮಾಡೋದು. ಸೊ ನೆಕ್ಸ್ಟ್ ಕ್ವೆಶನ್. ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ರೈಸ್ ಈಸ್. ರೈಸ್ನ ಪಾಸ್ಟ್ ಟೆನ್ಸ್ ಫಾರ್ಮ್ ಅಂದರೆ ಭೂತ ಕಾಲದ್ರೊಳಗೆ ಹೇಳಬೇಕು. ಎ ರೋಸ್, ಬಿ ರೈಸ್ಡ್, ಸಿ ರೇಸ್ಡ್, ಡಿ ರೋಸ್ಡ್. ಇದು ಬೇರೆ ಮೀನಿಂಗ್ ಕೊಡುತ್ತೆ, ಇದು ರೈಸ್ಡ್ ಬರಲ್ಲ. ಸೊ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಪಾಸ್ಟ್ ಟೆನ್ಸ್. ರೈಸ್ ಪ್ರೆಸೆಂಟ್ ಟೆನ್ಸ್ ಆದರೆ ರೋಸ್ ಪಾಸ್ಟ್ ಟೆನ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್. ದ ಅಪೋಸಿಟ್ ಜೆಂಡರ್ ಆಫ್ ಜೆಂಟಲ್ಮನ್ ಈಸ್. ಅಪೋಸಿಟ್ ಜೆಂಡರ್ ಅಂದರೆ ಇದು ಕೊಟ್ಟಿರೋದು ಪುಲ್ಲಿಂಗದಲ್ಲಿದ್ದರೆ ನೆಕ್ಸ್ಟ್ ಅದು ಸ್ತ್ರೀಲಿಂಗ ಪದದಲ್ಲಿ ನಾವು ಹೇಳಬೇಕು. ಆಪ್ಷನ್ ಎ ಗರ್ಲ್ಸ್, ಬಿ ಚಿಲ್ಡ್ರನ್, ಸಿ ಎಲ್ಡರ್ಸ್, ಡಿ ಲೇಡೀಸ್. ಗರ್ಲ್ಸ್ ಅಂತ ಅನ್ಬಾರ್ದು, ಗರ್ಲ್ಸ್ ಅಂದರೆ ಹುಡುಗಿರು ಬರ್ತಾರೆ, ಬಟ್ ಮಹಿಳೆಯರಿಗೆ ಜೆಂಟಲ್ಮನ್ ಪುರುಷರು ಅಂತ ಬಂದರೆ ಡಿ ಲೇಡೀಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಇಫ್ ಯು ಹ್ಯಾಡ್ ಲೆಟ್ ಮೀ ನೋ ಅರ್ಲಿಯರ್ ಐ ಡ್ಯಾಶ್ ಹ್ಯಾವ್ ಬೀನ್ ಏಬಲ್ ಟು ಕಮ್. ಆಪ್ಷನ್ ಎ ವಿಲ್, ಬಿ ವುಡ್, ಸಿ ಶಾಲ್, ಡಿ ಮಸ್ಟ್. ಇಫ್ ಯು ಹ್ಯಾಡ್ ಲೆಟ್ ಮೀ ನೋ ಮುಂಚೆನೇ ಏನಾದರೂ ಲೆಟ್ ಮೀ ನೋ ಗೊತ್ತು ಮಾಡಿದರೆ ಐ ವುಡ್ ಹ್ಯಾವ್ ಬೀನ್ ಏಬಲ್ ಟು ಕಮ್. ಆನ್ಸರ್ ಆಪ್ಷನ್ ಬಿ ವುಡ್. 33rd ಕ್ವೆಶನ್. ಜಾನ್ ಮೆಟ್ ಹಿಸ್ ಫ್ರೆಂಡ್ ಡ್ಯಾಶ್ ಅ ಪಾರ್ಕ್. ಆಪ್ಷನ್ ಎ ಇನ್, ಬಿ ಆನ್, ಸಿ ಥ್ರೂ, ಡಿ ಫಾರ್. ಜಾನ್ ಅವನ ಫ್ರೆಂಡ್ನ ಮೆಟ್ ಮಾಡಿದ್ದು ಎಲ್ಲಿ? ಪಾರ್ಕಲ್ಲಿ. ಪಾರ್ಕಲ್ಲಿ ಅಂತಂದಾಗ ಆಪ್ಷನ್ ಎ ಇನ್ ಅಂತ ಬರುತ್ತೆ. ಆನ್ ಅಂದರೆ ಮೇಲೆ, ಥ್ರೂ ಅಂದರೆ ಅದ್ರ ಮುಖಾಂತರ, ಸಿ ಅಂದರೆ ಡಿ ಫಾರ್ ಅಂದರೆ ಪಾರ್ಕಿಗಾಗಿ, ಫಾರ್ ಎ ಪಾರ್ಕ್ ಅಂದರೆ ಪಾರ್ಕಿಗಾಗಿ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಇನ್. ನೆಕ್ಸ್ಟ್ ಕ್ವೆಶನ್. ಐ ಲಾಸ್ಟ್ ಡ್ಯಾಶ್ ಪೆನ್ ವಿಚ್ ಯು ಗೇವ್ ಮೀ ಎಸ್ಟರ್ಡೇ. ನೀನು ಕೊಟ್ಟಿರುವಂತಹ ಪೆನ್ನನ್ನು ನಾನು ಕಳ್ಕೊಂಬಿಟ್ಟೆ. ಬಟ್ ಇಲ್ಲಿ ಕರೆಕ್ಟ್ ಯಾವ್ದು ಬರುತ್ತೆ ವರ್ಡ್ ಅಂತ ನೋಡಿದಾಗ ಆಪ್ಷನ್ ಎ ಬಿ ಆ್ಯನ್, ಸಿ ದ, ಡಿ ಆ್ಯಟ್. ಇಲ್ಲಿ ಬರೋ ಅಂಥದ್ದು ಯಾವ್ದು ಬರುತ್ತೆ ಅಂದರೆ ಆಪ್ಷನ್ ಸಿ ದ. ಯಾಕಂದ್ರೆ ಕಳ್ಕೊಂಡಿರೋದು ಒಂದು ಪೆನ್ ಆಗಿದ್ರು, ಬಟ್ ಅದು ಪೆನ್ ಡೆಫಿನೆಟ್ ಆಗಿದೆ. ನೀನು ಕೊಟ್ಟಿರುವಂಥ ಪೆನ್ನನ್ನು ನಾನು ಕಳ್ಕೊಂಡಿರೋದು. ಅದಕ್ಕಲ್ಲೇ ಐ ಲಾಸ್ಟ್ ದ ಪೆನ್ ವಿಚ್ ಯು ಗೇವ್ ಮೀ ಎಸ್ಟರ್ಡೇ. ಡೆಫಿನೆಟ್ ಆರ್ಟಿಕಲ್ ಅಂತ ಬರುತ್ತೆ. ನೆಕ್ಸ್ಟ್ ಕ್ವೆಶನ್. ದ ಅಪೋಸಿಟ್ ಆಫ್ ಎಲಿಜಿಬಲ್ ಈಸ್. ಎಲಿಜಿಬಲ್ನ ವಿರುದ್ಧಾರ್ಥಕ ಪದ ಯಾವುದು ಅರ್ಹತೆಗೆ? ಆಪ್ಷನ್ ಎ ಅನ್ಎಲಿಜಿಬಲ್, ಬಿ ಇನ್ಎಲಿಜಿಬಲ್, ಸಿ ಇನ್ಎಲಿಜಿಬಲ್, ಡಿ ಡಿಸ್ಎಲಿಜಿಬಲ್. ರೈಟ್ ಆನ್ಸರ್ ಈಸ್ ಇನ್ಎಲಿಜಿಬಲ್. ನೆಕ್ಸ್ಟ್ ಕ್ವೆಶನ್. ಎನಿಥಿಂಗ್ ಈಸ್ ಪಾಸಿಬಲ್ ಇಫ್ ಡ್ಯಾಶ್. ಎ ಯು ಡು ನಾಟ್ ಬಿಲೀವ್ ಇನ್ ಯೋರ್ ಸೆಲ್ಫ್, ಬಿ ಅದರ್ಸ್ ಬಿಲೀವ್ ಇನ್ ಯು, ಸಿ ಯು ಬಿಲೀವ್ ಇನ್ ಅದರ್ಸ್, ಡಿ ಯು ಬಿಲೀವ್ ಇನ್ ಯೋರ್ ಸೆಲ್ಫ್. ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಡಿ ಯು ಬಿಲೀವ್ ಇನ್ ಯೋರ್ ಸೆಲ್ಫ್. ನೀನು ನಿನ್ನಲ್ಲಿ ಬಿಲೀವ್ ಮಾಡಿದ್ರೆ, ನಂಬಿದರೆ ಎಲ್ಲವೂ ಸಾಧ್ಯ, ಏನು ಬೇಕಾದರೂ ಸಾಧ್ಯ, ಏನು ಬೇಕಾದರೂ ಪಾಸಿಬಲ್ ಆಗಿರುತ್ತೆ ಅಂತ ಮೀನಿಂಗ್ ಕೊಡ್ತದೆ. ನೆಕ್ಸ್ಟ್ ಕ್ವೆಶನ್. ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಕರೆಕ್ಟ್ ಕ್ವೆಶನ್ ವರ್ಡ್. ಡ್ಯಾಶ್ ಬುಕ್ಸ್ ಆರ್ ದೀಸ್. ಕ್ವೆಶನ್ ಕೇಳ್ತಿದ್ದಾರೆ ಅವರು. ಆಪ್ಷನ್ ಎ ವೈ,
ಬಿ ವೆನ್, ಸಿ ಹೂಸ್, ಡಿ ವೇರ್. ವೈ ಅಂದರೆ ಯಾಕೆ, ವೆನ್ ಅಂದರೆ ಯಾವಾಗ, ಸಿ ಹೂಸ್ ಅಂದರೆ ಯಾರ್ದು, ಡಿ ವೇರ್ ಅಂದರೆ ಎಲ್ಲಿ. ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಹೂಸ್. ಹೂಸ್ ಬುಕ್ಸ್ ಆರ್ ದೀಸ್, ಯಾರ ಬುಕ್ಸ್ ಇದು ಅಂತ ಕೇಳಿದಾಗೆ. ನೆಕ್ಸ್ಟ್ ಕ್ವೆಶನ್, ದ ಪ್ಲೂರಲ್ ಫಾರ್ಮ್ ಆಫ್ ಮೌಸ್ ಈಸ್. ಇಲ್ಲಿ ಅದು ಪ್ಲೂರಲ್ ಫಾರ್ಮ್ ಏನಾಗುತ್ತೆ, ಬಹುವಚನ. ಆಪ್ಷನ್ ಎ ಮೈಸ್, ಬಿ ಮೌಸಸ್, ಸಿ ಮೌಸಸ್ ಅಪಾಸ್ಟ್ರಾಫ್ ಹಾಕಿದ್ದಾರೆ, ಡಿ ಮೌಸಸ್. ಯಾವ್ದು ಕರೆಕ್ಟು ಅಂದರೆ ಆಪ್ಷನ್ ನಾವು ಎ ಮೈಸ್ ಕರೆಕ್ಟ್ ಆನ್ಸರ್. ಇಲ್ಲಿ ಪ್ರತಿಯೊಂದಕ್ಕೂ ಲಾಸ್ಟಿಗೆ ಎಸ್ ಇ ಎಸ್ ಅಂತ ಸೇರಲ್ಲ, ಒಂದೊಂದು ಈ ಥರ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಚೈಲ್ಡ್ ಇದ್ದಿದ್ದು ಚಿಲ್ಡ್ರನ್ ಈ ಥರ ಆಗುತ್ತೆ. ಸೊ ಇಲ್ಲಿ ಮೌಸ್ ಇದ್ದಿದ್ದು ಪ್ಲೂರಲ್ ಫಾರ್ಮಲ್ಲಿ ಮೈಸ್ ಅಂತ ಆಗುತ್ತೆ. ಸೊ 39th ಕ್ವೆಶನ್, ಡೀಡ್ಸ್ ಸ್ಪೀಕ್ ಲೌಡರ್ ದ್ಯಾನ್ ವರ್ಡ್ಸ್. ದ ಮೀನಿಂಗ್ ಆಫ್ ದ ಅಂಡರ್ಲೈನ್ ವರ್ಡ್ ಈಸ್. ಡೀಡ್ಸ್ ಅಂದರೆ ಏನು, ಅಲ್ಲಿ ಅಂಡರ್ಲೈನ್ ಮಾಡಿದ್ದಲ್ಲ ಅದ್ರ ಅರ್ಥ ಏನು ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ ಲೇಸಿನೆಸ್, ಬಿ ಆ್ಯಕ್ಷನ್, ಸಿ ಲಾಸ್, ಡಿ ಸ್ಪೀಚ್. ಸೊ ಇಲ್ಲಿ ಡೀಡ್ಸ್ ಅಂದರೆ ಒಂದು ವರ್ಕ್, ನಮ್ಮ ಕಾರ್ಯ, ಒಂದು ಆ್ಯಕ್ಷನ್ ನಾವು ತೊಗೊಂಡಿರುವಂಥದ್ದು. ಸೊ ದಟ್ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆ್ಯಕ್ಷನ್. ನಮ್ಮ ಕೆಲಸ ನಮ್ಮ ಮಾತಿನಗಿಂತ ಜೋರಾಗಿ ಕೇಳಿಸುತ್ತೆ ಅಂತ ಅರ್ಥ ಆಗುತ್ತೆ. ಲಾಸ್ಟ್ ಕ್ವೆಶನ್, ಬೀರ್ಬಲ್ ವಾಸ್ ಆ್ಯನ್ ಇಂಟೆಲಿಜೆಂಟ್ ಮ್ಯಾನ್, ಐಡೆಂಟಿಫೈ ದ ಅಡ್ಜೆಕ್ಟಿವ್. ಸೊ ಬೀರ್ಬಲ್ ಒಬ್ಬ ಜಾಣ, ಇಂಟೆಲಿಜೆಂಟ್ ಪರ್ಸನ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಅಡ್ಜೆಕ್ಟಿವ್ ಯಾವುದು? ಆಪ್ಷನ್ ಎ ಬೀರ್ಬಲ್, ಬಿ ಮ್ಯಾನ್, ಸಿ ವಾಸ್, ಡಿ ಇಂಟೆಲಿಜೆಂಟ್. ಅವ್ನು ಯಾವ ರೀತಿ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದಾರಲ್ಲ ಅವ್ರದ್ದೊಂದು ಗುಣವನ್ನು. ಸೊ ಅದು ಇಂಟೆಲಿಜೆಂಟ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಸೊ ಇದಾಗಿತ್ತು 2024 ಮೊರಾರ್ಜಿ ಪ್ರವೇಶ ಪರೀಕ್ಷೆಯ ಒಂದು ಸೆಕೆಂಡ್ ಕ್ವೆಶನ್ ಪೇಪರ್, ಅಂದರೆ ಇಂಗ್ಲೀಷ್ ಕ್ವೆಶನ್ ಪೇಪರ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಕನ್ನಡ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡಿದ್ದೀನಿ, ಇದು ಇಂಗ್ಲೀಷ್ ಕ್ವೆಶನ್ ಪೇಪರ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಗಣಿತ ಪ್ರಶ್ನೆ ಪತ್ರಿಕೆಯೊಂದಿಗೆ ಬರ್ತೀನಿ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.